ಹಾಯ್ ಫ್ರೆಂಡ್ಸ್, ಇವತ್ತು ಹೇಳೋ ಕಥೆಯ ನಾಯಕ ಸಂತೋಷ್. ಸಂತೋಷ್ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡು ತನ್ನ ಚಿಕ್ಕಮ್ಮನ ಜೊತೆಯಲ್ಲಿ ಬೆಳೆದಿದ್ದ ಹಾಗೂ ಹೇಗೋ ಚಿಕ್ಕಮಗಳೂರಿನಲ್ಲಿ ತನ್ನ ಪಿಯುಸಿ ವಿದ್ಯಾಭ್ಯಾಸ ಮುಗಿಸಿ 25 ವರ್ಷ ವಯಸ್ಸು ಆದರೂ ಪೊಲೀತರ ಕೆಲಸ ಇಲ್ಲದೆ ಅಲೆಯುತ್ತಿದ್ದ. ಆಮೇಲೆ ಸ್ವಲ್ಪ ಬಡ್ಡಿ ವ್ಯವಹಾರ ಮಾಡಿ ಅದರಲ್ಲೂ ಸಂತೋಷ್ಗೆ ನಷ್ಟವಾಗಿ ಚಿಕ್ಕಮ್ಮನ ಮಗ ಅಂದರೆ ತಮ್ಮನ ಜೊತೆ ಜಗಳ ಮಾಡಿಕೊಂಡು ಮನೆ ಬಿಟ್ಟು ಮುಂಬೈನ ಹೋಟೆಲ್ ಅಲ್ಲಿ ಕೆಲಸ ಮಾಡಿಕೊಂಡು ಕಷ್ಟಪಟ್ಟು ದುಡಿದು ಆಮೇಲೆ ಬೆಂಗಳೂರಿನ ಕಂಪನಿಯಲ್ಲಿ ಸ್ವಲ್ಪ ವರ್ಷಗಳು ದುಡಿದ. ಪರಿಚಯಸ್ಥರ ಸಹಾಯದಿಂದ ಮೈಸೂರಿನ ಒಂದು ಹಳ್ಳಿಯ ಖಾಸಗಿ ಬ್ಯಾಂಕಿನಲ್ಲಿ ಕ್ಲರ್ಕ್ ಆಗಿ ಕೆಲಸ ಗಿಟ್ಟಿಸಿಕೊಳ್ಳುವಾಗ ವಯಸ್ಸು ಅದಾಗಲೇ 43 ಆಗಿತ್ತು. ಆದರೆ ಮದುವೆಯಾಗದ ಸಂತೋಷ್ ತನ್ನ ಕಾಲೇಜು ಸಮಯದಲ್ಲೇ ಅದೆಷ್ಟೋ ಹುಡುಗಿಯರ ಜೊತೆ ಸುಮಾರು ಆಟಗಳನ್ನು ಆಡಿದ್ದ. ಅದಾಗಲೇ ಸಂತೋಷ್ 1 ವರ್ಷದಲ್ಲಿ ತನ್ನ ನಗು ಮುಖದ ಸೇವೆಯಿಂದ ಹಳ್ಳಿಯ ಜನರಿಗೆ ಹತ್ತಿರವಾಗಿದ್ದ. ಹಳ್ಳಿಯ ಜನರು ಸಂತೋಷ್ಗೆ ತುಂಬಾ ಪ್ರೀತಿ ಮತ್ತು ಮರ್ಯಾದೆ ಕೊಡುತ್ತಿದ್ದರು. ಹಾಗೆ ಊರಗೌಡ್ರು, ಪುಟ್ಟೇಗೌಡ್ರು ಸ್ವಲ್ಪ ಮುಂಗೋಪಿಯಾಗಿದ್ರು. ತುಂಬಾ ಒಳ್ಳೆಯ ಮನುಷ್ಯ. ಇಡೀ ಹಳ್ಳಿಯಲ್ಲೇ ತುಂಬಾ ದೊಡ್ಡ ಶ್ರೀಮಂತ ಕುಟುಂಬ ಅವರದು. ಆದರೆ ಗೌಡ್ರು ಮನೆಯಲ್ಲಿ 3 ಜನ. ಅವರ ಹೆಂಡತಿ ಗೌಡ್ರು ಮತ್ತೆ ಅವರ ಒಬ್ಬಳೇ ಮಗಳು ವಿದ್ಯಾ. ಶ್ರೀಮಂತ ಕುಟುಂಬದಲ್ಲಿ ಬೆಳೆದ ವಿದ್ಯಾಗೆ ಓದು ಜಾಸ್ತಿ ಏನು ತಲೆಗೆ ಹತ್ತಿರಲಿಲ್ಲ. ತನ್ನ 7ನೇ ಕ್ಲಾಸ್ಗೆ ಫೇಲ್ ಆಗಿ ಓದು ನಿಲ್ಲಿಸಿದಳು. ಅವಿದ್ಯಾವಂತೆ ಆಗಿದ್ರು. ನೋಡಲು ಸ್ಫುರದ್ರೂಪಿ. ಹಾಲು ಬಣ್ಣದ ಬಿಳಿ ಮುಖ, ಕೆಂಪಾದ ತುಟಿ, ತಿದ್ದಿ ತೀಡಿದ ಮೂಗು, ಮೀನಿನಂತ ಕಣ್ಣುಗಳು, ತೆಳುವಾದ ಮೈಮಾಟ. ಅವಳು ಬಳುಕುತ್ತಾ ನಡೆಯುತ್ತಿದ್ದರೆ ನೋಡುವವರ ಕಣ್ಣು ಕುಕ್ಕುವಂತಿತ್ತು. ಇಡೀ ಹಳ್ಳಿಯಲ್ಲಿ ವಿದ್ಯಾನ ನೋಡಿದ್ರೆ ವಯಸ್ಸಿನ ಹುಡುಗರಿಂದ ವಯಸ್ಸಾದ ಮುದುಕರಿಗೂ ಅವಳ ಮೈಮಾಟ ನೋಡಿ ಅದು ನಿಲ್ಲುತ್ತಿತ್ತು. ಆದ್ರೆ ಗೌಡ್ರು ಮಗಳು ಅನ್ನೋ ಒಂದೇ ಕಾರಣಕ್ಕೆ ಯಾರೂ ಅವಳ ತಂಟೆಗೆ ಹೋಗುತ್ತಿರಲಿಲ್ಲ. ವಿದ್ಯಾಗೆ ಜಾತಕದಲ್ಲಿ ಯಾವುದೋ ದೋಷ ಇದ್ದು 30 ವರ್ಷಗಳಾಗಿದ್ರೂ ಮದ್ವೆ ಆಗಿರಲಿಲ್ಲ. ಗೌಡ್ರಿಗೆ ಮಗಳು ಮದ್ವೆ ಇನ್ನೂ ಮಾಡೋಕೆ ಆಗಿಲ್ಲ ಅನ್ನೋ ಚಿಂತೆ ಸ್ವಲ್ಪ ಕಾಡ್ತಿತ್ತು. 30 ವರ್ಷವಾದ್ರೂ ಮದ್ವೆ ಆಗದ ವಿದ್ಯಾ ಹಸಿದ ಕುದುರೆಯಂತೆ ಆಗಿದ್ದಳು. ಗೌಡ್ರು ಮನೇಲಿ ತುಂಬಾ ಸ್ಟ್ರಿಕ್ಟ್ ಆಗಿದ್ರು. ಹಾಗೆ ಒಂದು ದಿನ ಸಂತೋಷ್ ಬಾಡಿಗೆಗೆ ಇರುವ ಮನೆ ಓನರ್ ಜೊತೆ ಸ್ವಲ್ಪ ಕಿರಿಕ್ ಆಗಿ ಬೇರೆ ಮನೆ ಮಾಡೋ ಯೋಚನೆ ಬಂದಿತ್ತು. ಹೀಗೆ ಇನ್ನು ಹಳ್ಳಿಯಲ್ಲಿ ಬಾಡಿಗೆ ಮನೆ ಸಿಗೋದು ಸ್ವಲ್ಪ ಕಷ್ಟ ಅಂತ ಗೊತ್ತಾಗಿ ಸೀದಾ ಸಂತೋಷ್ ತನ್ನ ಬೈಕ್ ತಗೊಂಡು ಗೌಡ್ರ ಮನೆ ಕಂಪೌಂಡ್ ಹತ್ತಿರ ಬಂದು ನಿಂತಿರುವಾಗ ಗೌಡ್ರ ಮನೆ ಮಹಡಿಯಿಂದ ಅದು ಯಾವುದೋ ಕಣ್ಣುಗಳು ಸಂತೋಷ್ನನ್ನೇ ನೋಡ್ತಾ ಇರೋದು ಸಂತೋಷ್ನ ಗಮನಕ್ಕೆ ಬಂದು ಆ ಕಡೆ ನೋಡಿದಾಗ ಸ್ಫುರದ್ರೂಪಿ ಹುಡುಗಿ ಒಬ್ಬಳು ಸಂತೋಷ್ನ ನೋಡ್ತಿದ್ಲು. ಈಮ ಕಣ್ಣುಗಳು ಅವಳನ್ನೇ ನೋಡ್ತಿರುವಾಗ ಓ ಸಂತೋಷ್ ಸರ್ ಈ ಕಡೆ ಅನ್ನೋ ಧ್ವನಿ ಬಂದಾಗ ಸೀದಾ ಸಂತೋಷ್ ಆ ಕಡೆ ನೋಡಿದರೆ ಗೌಡ್ರು. ಸಂತೋಷ್ ನಮಸ್ಕಾರ ಗೌಡ್ರೆ, ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಅಂತ ನಿಧಾನ ಧ್ವನಿಯಲ್ಲಿ ಉದ್ಗರಿಸಿದ. ಗೌಡ್ರು ಮೊದಲನೇ ಸಲ ನಮ್ಮ ಮನೆಗ್ ಬಂದಿದ್ದೀರ, ಬನ್ನಿ ಒಳಗೆ ಅಂತ ಒಳಗೆ ಕರ್ಕೊಂಡು ಹೋಗಿ ಸೋಫಾ ಮೇಲೆ ಕುತ್ಕೊಳ್ಳಿ, ಏನ್ ತಗೋತಿರ, ಕಾಫಿ ಟೀ ಅಂದಾಗ ಸಂತೋಷ್ ಕಾಫಿ ಸ್ವಲ್ಪ ಅಂತಾನೆ. ಗೌಡ್ರು ಕಾಫಿ ಮಾಡೋಕೆ ಹೇಳ್ತಾರೆ. ಸಂತೋಷ್ ನೋಡಿರೋ ಅದೇ ಚೆಲುವೆ ನಿಧಾನವಾಗಿ ಕಾಫಿ ಲೋಟ ಹಿಡಿದು ಬಂದಾಗ ಸಂತೋಷ್ ಅವಳನ್ನೇ ನೋಡುತ್ತಾ ಉಗುಳು ನುಂಗಿದ. ಗೌಡ್ರು ಇವಳೇ ನನ್ನ ಮಗಳು ವಿದ್ಯಾ ಅಂತ ಪರಿಚಯ ಮಾಡಿ ವಿದ್ಯಾಗೆ ಇವರು ನಮ್ಮೂರ್ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡೋ ಸಂತೋಷ್ ಸರ್ ಅಂತ ಇಬ್ಬರಿಗೂ ಪರಿಚಯ ಮಾಡ್ತಿದ್ರೆ. ವಿದ್ಯಾ ಅದಾಗಲೇ ಸಂತೋಷ್ನ ಕಡೆ ನೋಡ್ತಿದ್ಲು. ಸಂತೋಷ್ 44 ವರ್ಷವಾಗಿದ್ರು. ನೋಡೋಕೆ ನವ ತರುಣನಂತಿದ್ದ. ಕ್ಲೀನ್ ಶೇವ್ ಮಾಡಿರೋ ಮುಖ, ಗುಂಗುರು ಕೂದಲು, ಸಣ್ಣಕಿರೋ ಮೈಕಟ್ಟು, ಬೆಳ್ಳನೆಯ ಮುಖ ನೋಡಿದಾಗ ವಯಸ್ಸು 30 ಅನಿಸುತ್ತಿತ್ತು. ಸಂತೋಷ್ ಮಾತಿನಮ್ಮಲ್ಲ, ನೋಡೋಕೆ ಸಣ್ಣ ಮೈಕಟ್ಟು, ಸುಂದರ ಮುಗ್ಧ ಮುಖಕ್ಕೆ ಎಲ್ಲ ಹುಡುಗಿಯರು ಆಕರ್ಷಿತರಾಗುತ್ತಿದ್ದರು. ಹಾಗೆ ಸಂತೋಷ್ ನಡೆದಿರೋ ವಿಷಯನ ಹೇಳಿ ಒಳ್ಳೆ ಬಾಡಿಗೆ ಮನೆ ಬಗ್ಗೆ ಸಹಾಯ ಮಾಡೋಕೆ ಹೇಳಿ ಹೊರಟ. ಹಂಗೆ ವಿದ್ಯಾನ ನೋಡಿದ ದಿನದಿಂದ ಸಂತೋಷ್ ಗೌಡ್ರು ಮನೆಗೆ ಇವಾಗ ಹೋಗ್ ಬರೋದು, ಗೌಡ್ರು ಜೊತೆ ಮಾತುಕತೆ ಎಲ್ಲ ಜಾಸ್ತಿನೇ ಆಗಿತ್ತು. ಗೌಡ್ರ ಫ್ಯಾಮಿಲಿಗೂ ಸಂತೋಷ್ ಹತ್ತಿರವಾಗಿದ್ದ. ಅದೊಂದು ದಿನ ಗೌಡ್ರಿಗೆ ಬೇರೆ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಬೇಕಾಗಿ ಬಂತು. ಗೌಡ್ರು ಊರಿಗೆ ಹೊರಟರು. ಅದಾಗಲೇ ವಿದ್ಯಾಗೆ ಅದೇ ದಿನ ಸ್ವಲ್ಪ ಜ್ವರ ಬಂದಿತ್ತು. ಅದಾಗಲೇ ರಾತ್ರಿ ಮಾತ್ರೆ ತಗೊಂಡ್ರು, ಜ್ವರ ನಿಲ್ಲದೆ ಜಾಸ್ತಿಯಾಗಿತ್ತು. ಗೌಡ್ರ ಹೆಂಡತಿಗೆ ಏನು ಮಾಡೋದು ಅಂತ ತಿಳಿದೆ ಸಂತೋಷ್ಗೆ ಕಾಲ್ ಮಾಡಿ ತಿಳಿಸಿದಳು. ಸಂತೋಷ್ ಬುರ್ ಅಂತ ಬೈಕ್ ತಗೊಂಡು ಗೌಡ್ರ ಮನೆಗೆ ಹೊರಟವನೇ. ವಿದ್ಯಾನ ಕೂರಿಸಿಕೊಂಡು ಬುರ್ ಅಂತ ಹೊರಟವನೇ. ಬೈಕ್ ನಿಲ್ಲಿಸಿದ್ದು ಸಿಟಿಯಲ್ಲಿರೋ ಹಾಸ್ಪಿಟಲ್ ಮುಂದೆ. ವಿದ್ಯಾನ ಚೆಕಪ್ ಮಾಡಿದ ಡಾಕ್ಟರ್ ಸಣ್ಣ ಸೂಜಿ ಚುಚ್ಚಿ ಮಾತ್ರೆ ಕೊಟ್ರು ಕಳಿಸಿದ್ರು. ಅದಾಗಲೇ ವಿದ್ಯಾಗೆ ಸಂತೋಷ್
ತುಂಬಾ ಹಿಡಿಸಿದ್ದ, ಒಳ್ಳೆ ಇಂಪ್ರೆಷನ್ ಕೂಡ ಗಳಿಸಿದ್ದ. ಮನೆಗೆ ಕರೆದುಕೊಂಡು ಬಂದ ಸಂತೋಷ್, ಜ್ವರ ಕಮ್ಮಿ ಆಗುತ್ತೆ, ಡೋಂಟ್ ವರಿ, ನನ್ ಸಹಾಯ ಬೇಕಿದ್ರೆ ನನಗೆ ಕಾಲ್ ಮಾಡಿ ಅಂತ ಅವನ ಫೋನ್ ನಂಬರ್ ಕೊಟ್ಟಿದ್ದ. ಅದಾಗಲೇ ವಿದ್ಯಾ ಮತ್ತೆ ಸಂತೋಷ್ ನಡುವೆ ಫೋನಿನಲ್ಲಿ ಸಂಭಾಷಣೆಯು ಜೋರಾಗೆ ನಡೆಯುತ್ತಿತ್ತು. ವಿದ್ಯಾನು ಸಂತೋಷ್ನ ನೋಡೋದಕ್ಕೆ ಬ್ಯಾಂಕ್ ಕಡೆ ಬೇರೆ ನೆಪ ಮಾಡಿ ಹೋಗುತ್ತಿದ್ದಳು. ಇಬ್ಬರು ಬರುತ್ತಾ ತುಂಬಾ ಆತ್ಮೀಯರಾಗಿ ಹತ್ತಿರವಾಗತೊಡಗಿದರು. ಹಾಗೆ ಅವರ ಮಧ್ಯೆ ಅವರಿಗೆ ಗೊತ್ತಿಲ್ಲದ ಪ್ರೀತಿಯೊಂದು ಚಿಗುರೊಡೆದಿತ್ತು. ಅದೊಂದು ದಿನ ಮಾತಾಡೋವಾಗ ಸಂತೋಷ್ ನೇರವಾಗಿ ನೀವಿನ್ನ ಯಾಕೆ ಮದ್ವೆ ಆಗಿಲ್ಲ ಅಂತ ಕೇಳಿದಾಗ, ವಿದ್ಯಾ, ನನ್ನ ಜಾತಕದಲ್ಲಿ ದೋಷ ಇದೆ, ಅದಕ್ಕೆ ಯಾರು ಮದ್ವೆ ಆಗೋಕೆ ಒಪ್ತಾ ಇಲ್ಲ ಅಂದಿದ್ದಳು. ಇದನ್ನ ಕೇಳಿದ ಸಂತೋಷ್, ನಿಮ್ ಅಂತ ಸುಂದರಿನ ಯಾರು ತಾನೇ ಒಪ್ಪಲ್ಲ ಹೇಳಿ ಅಂತ ಅವಳ ಅಂದ ಹೋಗಳಿದ್ದ. ಹೀಗೆ ಒಂದು ದಿನ ಸಂತೋಷ್ನ ಹುಟ್ಟಿದ ದಿನ ಬಂದಿತ್ತು. ವಿದ್ಯಾ ಗಿಫ್ಟ್ ಅಂತ ಒಂದು ಶರ್ಟ್ ಉಡುಗೊರೆಯಾಗಿ ಕೊಟ್ಟಿದ್ದಳು. ಸಂಜೆ ವೇಳೆಗೆ ಸಂತೋಷ್ಗೆ ಕಾಲ್ ಮಾಡಿ ಶುಭಾಶಯ ತಿಳಿಸಿ, ಹೇಗಿದೆ ಶರ್ಟ್ ಅಂತ ಕೇಳಿದಾಗ ಸಂತೋಷ್, ಅಯ್ಯೋ ಇಷ್ಟೇನಾ ಅಂತ ಉದ್ಗರಿಸಿದ. ಇದನ್ನ ಕೇಳಿದ ವಿದ್ಯಾ, ಇನ್ನೇನು ಬೇಕು ನಿಮ್ಗೆ ಅಂದಾಗ ಸಂತೋಷ್ ಸ್ವಲ್ಪ ಭಯದಲ್ಲೇ ತಡವರಿಸುತ್ತಾ, ನೀವೇ ಬೇಕು ಅಂದಿದ್ದ ವಿದ್ಯಾಳ ಕಡೆಯಿಂದ ಮಾತೆ ಬರಲಿಲ್ಲ. ಭಯದಿಂದ ಸಂತೋಷ್, ವಿದ್ಯಾ, ನಾನು ನಿಮ್ಮನ್ನು ತುಂಬಾ ಇಷ್ಟಪಡ್ತೀನಿ, ಐ ಲವ್ ಯು ವಿದ್ಯಾ ಅಂದಾಗ ವಿದ್ಯಾ ನಕ್ಕು, ನಾನು ನಿಮ್ಮವಳೆ ಅಂದಿದ್ದಳು. ಇಬ್ಬರು ವಿರಹದಲ್ಲಿ ಹಸಿದವರು. ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿ ಮಾಡೋಕೆ ಶುರು ಮಾಡಿದರು. ವಿದ್ಯಾಳ ಮನೆಯ ತೋಟದಲ್ಲಿ ಇಬ್ಬರ ಆಟ ನಡೀತಿತ್ತು. ಆದರೆ ವಿದ್ಯಾಳಿಗೆ ಮತ್ತು ಸಂತೋಷ್ಗೆ ನಿಜವಾದ ಆಟ ಆಡೋಕೆ ಆಗಿರಲಿಲ್ಲ. ಹೀಗೆ ಅವರ ಪ್ರೀತಿ 6 ತಿಂಗಳು ನಡೆಯಿತು. ಅದೊಂದು ದಿನ ಬೆಳಿಗ್ಗೆ ಗೌಡ್ರಿಗೆ ಊರಿಂದ ಯಾರೋ ಗೆಳೆಯ ಸತ್ತಿರೋ ಸುದ್ದಿ ಬಂದು ಊರಿಗೆ ಬೆಳಿಗ್ಗೆನೆ ಅವಸರದಿಂದ ಹೊರಟು ನಿಂತಾಗ ವಿದ್ಯಾ ಅನಾರೋಗ್ಯ ನೆಪ ಒಡ್ಡಿ ಮನೆಯಲ್ಲೇ ಉಳಿದಳು. ಗೌಡ್ರ ಹೆಂಡತಿ ಕೂಡ ಮಗಳು ಬಳೆ ಇದ್ದಾಳೆ, ನಾನು ಇರ್ತೀನಿ ಅಂದಾಗ ಗೌಡ್ರು ಊರಿಗೆ ಹೋದ್ರು. ನೇರವಾಗಿ ಬೆಳಿಗ್ಗೆ 11 ಗಂಟೆಗೆ ವಿದ್ಯಾ, ಇವತ್ತು ಮನೇಲಿ ಅಪ್ಪ ಇಲ್ಲ, ಅಮ್ಮ ಇದ್ದಾರೆ, ಮನೆ ಕಡೆ ಬರೋಕೆ ಆಗುತ್ತಾ ಅಂತ ಪ್ರಶ್ನಿಸಿದಾಗ ಇಂಥ ಮಾತಿಗಾಗಿ ತಿಂಗಳುಗಟ್ಟಲೆ ಕಾದಿದ್ದ ಸಂತೋಷ್, ಆಯ್ತು ನಿಂಗೋಸ್ಕರ ಬರ್ತೀನಿ ಚಿನ್ನ ಅಂತ ಉತ್ತರಿಸಿದ್ದ. ಅದಕ್ಕೆ ನಮ್ ಮನೆ ಹಿಂದುಗಡೆಯ ಹಿತ್ತಲು ಬಾಗಿಲು ತೆಗೆದು ಇಟ್ಟಿರ್ತೀನಿ, ಅಡುಗೆ ಮನೇಲಿ ಮಾಡಿದ್ರೆ ಯಾರಿಗೂ ತಿಳಿಯಲ್ಲ ಅಂತ ಪ್ಲಾನ್ ವಿದ್ಯಾ ಮಾಡಿದ್ದಳು. ಸಂತೋಷ್ ರಾತ್ರಿ ಬಗ್ಗೆನೆ ಕನಸು ಕಾಣುತ್ತಾ ಮಧ್ಯಾಹ್ನದ ಊಟ ಕೂಡ ತ್ಯಜಿಸಿದ. ಒಂದೊಂದು ನಿಮಿಷ ಕೂಡ ಸಂತೋಷ್ಗೆ ಕಳೆಯಲು ಹಿಂಸೆ ಆಗಿತ್ತು. ಹಾಗೋ ಹೀಗೋ ರಾತ್ರಿ 10 ಗಂಟೆ ಆಗಿತ್ತು. ಇಡೀ ಊರೇ ನಿದ್ದೆ ಮಾಡೋವಾಗ ಸಂತೋಷ್ ಬೈಕ್ ಏರಿ ಹೊರಟಮ್ನೆ ಗೌಡ್ರ ಮನೆಯ 200 ಮೀಟರ್ ಹಿಂದೆಯೇ ಬೈಕ್ ನಿಲ್ಲಿಸಿ ಯಾರಿಗೂ ತಿಳಿಯಾದ ಹಾಗೆ ಕಾಲ್ನಡಿಗೆಯಲ್ಲಿ ಗೌಡ್ರ ಮನೆ ಹಿಂದೆ ಬಂದು ವಿದ್ಯಾಗೆ ಮಿಸ್ ಕಾಲ್ ಕೊಟ್ಟಿದ್ದ. ತಕ್ಷಣ ವಿದ್ಯಾ ಹಿಂದೂ ಕಡೆ ಬಂದು ಹಿತ್ತಲ ಬಾಗಿಲು ತೆಗೆದಳು. ಸೀದಾ ಒಳ ಹೊಕ್ಕವರೇ ಅಡುಗೆ ಕೋಣೆ ಸೇರಿದ್ರು. ಒಬ್ಬರನ್ನೊಬ್ಬರು ಕಣ್ಣಲ್ಲೇ ನೋಡ್ತಾ ಇದ್ರು. ಈ ಕಡೆ ವಿರಹದಿಂದ ಹಸಿದ ಹೆಬ್ಬುಲಿ ಆಗಿದ್ದ ತುಂಬಾ ವರ್ಷಗಳಿಂದ ಹೆಣ್ಣನ್ನು ಮುಟ್ಟಿರಲಿಲ್ಲ ಸಂತೋಷ್ ನೇರವಾಗಿ ವಿದ್ಯಾಳ ಸವಿಜೇನನ್ನು ಹೀರೋಕೆ ಶುರು ಮಾಡಿದ. ಅವರಿಬ್ಬರು ಯಾರು ಭಯವಿಲ್ಲದೆ ಅಲ್ಲೇ ಆ ಕೆಲಸ ಶುರು ಮಾಡಿಕೊಂಡರು. ಅವಳು ಕಿರುಚಿದಳು. ಸಂತೋಷ್ ಅವಳ ಬಾಯಿಯನ್ನು ತನ್ನ ಕೈಗಳಿಂದ ಮುಚ್ಚಿ ಜೋರಾಗಿ ಕೆಲಸ ಶುರು ಮಾಡಿದ. ಕೆಲಸ ಮುಗಿದ ಮೇಲೆ ಸಂತೋಷ್ ಯಾರ ಕಣ್ಣಿಗೂ ಬೀಳದೆ ತನ್ನ ಮನೆಯನ್ನು ತಲುಪಿದ್ದ. ಇತ್ತ ವಿದ್ಯಾ ಮನೆಯ ರೂಮ್ ಸೇರಿ ನಿದ್ದೆಗೆ ಜಾರಿದ್ದಳು. ಮುಂದೊಂದು ದಿನ ಇಬ್ಬರ ಪ್ರೇಮ ವಿಚಾರ ಗೌಡ್ರ ಮನೆಯಲ್ಲಿ ತಿಳಿದು ಇಬ್ಬರಿಗೂ ಮದ್ವೆ ಮಾಡಿಸಿದ್ದಾರೆ. ಇದು 10 ವರ್ಷಗಳ ಹಿಂದೆ ನಡೆದ ಘಟನೆ. ನನ್ನ ಪರಿಚಯಸ್ಥರ ಕತೆ. ಅವರ ಹೆಸರುಗಳನ್ನು ಬದಲಾಯಿಸಲಾಗಿದೆ. ಇದನ್ನು ನಿಮ್ಮ ಮುಂದೆ ತಂದಿದ್ದೀನಿ ಫ್ರೆಂಡ್ಸ್. ಈ ಕತೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಇನ್ನಷ್ಟು ಸ್ವಾರಸ್ಯಕರ ಕತೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಪೋರ್ಟ್ ಮಾಡಿ. ಧನ್ಯವಾದಗಳು.